ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಸ್ಮ್ಯಾಕ್ ಡೌನ್ ಇನ್ನೂ ಕೂಡ ನಡೀತಾ ಇದೆ, ಬಟ್ ನಾನು ವಿಡಿಯೋ ಮಾಡಿ ಒಂದು ಫಂಕ್ಷನ್ಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಸ್ಮ್ಯಾಕ್ ಡೌನ್ ಓಪನಿಂಗ್ ಸೆಗ್ಮೆಂಟ್ ನ ರಿವ್ಯೂನ ತಗೊಂಡು ಬಂದಿದ್ದೀನಿ. ಯಾಕಂದ್ರೆ ಓಪನಿಂಗ್ ಸೆಗ್ಮೆಂಟ್ ನ ಬಿಟ್ರೆ ನಾರ್ಮಲ್ ಕ್ವಾಲಿಫಿಕೇಶನ್ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಶೋನ ಓಪನಿಂಗ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬ್ಯಾಕ್ ಸ್ಟೇಜ್ ಇಂದ ಸ್ಟೇಜ್ ಹತ್ರ ಎಂಟ್ರಿನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಕೋಡಿ ರೋಡ್ಸ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಅಫಿಷಿಯಲ್ಸ್ ಗಳು ಹಾಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ಬಂದು ಕೋಡಿ ರೋಡ್ಸ್ ಅವ್ರನ್ನ ಇಟ್ಕೋತಾರೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹಂಗೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸೀದಾ ರಿಂಗ್ ಮೇಲ್ಗಡೆ ಹೋಗಿ, ಡ್ರೂ ಮ್ಯಾಕೆಂಟೈರ್, ನಿನ್ನಿಂದ ನಾನು ರಾಯಲ್ ರಂಬಲ್ ಇಂದ ಎಲಿಮಿನೇಟ್ ಆದೆ. ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ರೆ ಖುಷಿ ಇರೋದು, ಬಟ್ ನೀನು ಆ ಒಂದು ಮ್ಯಾಚ್ ಅಲ್ಲೇ ಇರಲಿಲ್ಲ. ಸೊ ಅದರಿಂದ ನನಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಅಂಡ್ ನಾನು ಮೊದಲ ಬಾರಿ ರಸಲ್ ಮೇನಿಯಾ ಸೈನ್ ಬೋರ್ಡ್ ಕಡೆಗೆ ಪಾಯಿಂಟ್ ಮಾಡೋದಿಕ್ಕೆ ನೀನು ಬಿಡ್ಲಿಲ್ಲ. ಇನ್ನ ಸೈನ್ ಬೋರ್ಡ್ ಕಡೆ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ರಸಲ್ ಮೇನಿಯಾಗೆ ಮಂಡೇ ನೈಟ್ ರಾಲಿ ಇಬ್ರು ಗ್ರೇಟೆಸ್ಟ್ ಸೂಪರ್ ಸ್ಟಾರ್ಸ್ ಗಳು, ಮೈ ಫ್ರೆಂಡ್ಸ್ ಗಳು, ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಇಬ್ರು ಮೇಲೂ ಕೂಡ ನನ್ನ ರೆಸ್ಪೆಕ್ಟ್ ಇದೆ. ಇವರಿಬ್ರು ಕೂಡ ತನ್ನ ಮ್ಯಾಚ್ ನ ರಸಲ್ ಮೇನಿಯಾಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಂಡ್ ನಾನೆಲ್ಲೋ ಕೇಳ್ಪಟ್ಟೆ ನಿಜವಾಗ್ಲೂ ಅದೊಂದು ರೀತಿ ಮೆಜರಿಂಗ್ ಕಾಂಟೆಸ್ಟ್ ಆಗಿದೆ ಅಂತ. ಬಟ್ ನಿಜವಾಗ್ಲೂ ನೀವಿಬ್ರು ಕೂಡ ಖುಷಿ ಪಡಿ, ಯಾಕಂದ್ರೆ ನಾನು ನಿಮ್ ಜೊತೆ ಕಾಂಟೆಸ್ಟ್ ಗೆ ಇಳಿತಾ ಇಲ್ಲ. ಯಾಕಂದ್ರೆ ಆ ಒಂದು ಮ್ಯಾಚ್ ಅಲ್ಲಿ ನಾನೇ ಗೆಲ್ತಾ ಇದ್ದೆ. ನಿಜವಾಗ್ಲೂ ನನ್ನ ಹೆಸರು ಕೋಡಿ ಅಲ್ಲ, ಬದಲಿಗೆ ರ್ಯಾಮನ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕಿಗೂ ಕೂಡ ಟಾಂಗ್ ನ ಕೊಡ್ತಾರೆ. ಇದಾದ್ಮೇಲೆ ಅವರು ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡ್ತಾ, ಈ ಒಂದು ಸಿಟಿಲೇ ನಾನು ಹುಟ್ಟಿದ್ದು, ಅಂಡ್ ಈ ಒಂದು ಸಿಟಿಯ ಒಂದು ಹಾಸ್ಪಿಟಲ್ ಅಲ್ಲಿ ನಾನು ಹುಟ್ಟಿದ್ದು, ಅಂಡ್ ಈ ಒಂದು ಸಿಟಿಗೆ ಈಗ ನಾನು ಚಾಂಪಿಯನ್ ಆಗಿ ಬರ್ದಲೇ ಇರ್ತಕ್ಕಂತಹ ನೋವು ನನಗೆ ಗೊತ್ತು. ಅಂಡ್ ಆ ನೋವು ಬರೋದಕ್ಕೆ ಕಾರಣ ನೀನು. ನಿಜವಾಗ್ಲೂ ನಿನ್ನ ಪ್ರಾಬ್ಲಮ್ ಏನು ಗೊತ್ತಾ ಡ್ರೂ? ನಿನ್ನ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇಲ್ಲಿ ಜನಗಳು ಯಾವಾಗ್ಲೂ ಕೂಡ ನನ್ನ ನೇಮ್ ನ ಮಾತ್ರ ತಗೋತಾ ಇದ್ದಾರೆ. ಅಂಡ್ ಇಲ್ಲಿ ನಿನ್ಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇದೆ, ಯಾರು ಡಬ್ಲ್ಯೂ ಚಾಂಪಿಯನ್, ನಾನು ನೀನು ಅಂತ. ಅಂಡ್ ಅದಕ್ಕೋಸ್ಕರ ನೀನು ತಲೆ ಕೆಡಿಸ್ಕೊಂಡಿದ್ಯಾ. ಭಯ ಪಡ್ಬೇಡ, ಆದಷ್ಟು ಬೇಗ ಗೊತ್ತಾಗುತ್ತೆ ನಿನಗೆ ಯಾರು ಡಬ್ಲ್ಯೂ ಚಾಂಪಿಯನ್ ಅಂತ. ಯಾಕಂದ್ರೆ ನಾನು ನಿನ್ನನ್ನ ರಸಲ್ ಮೇನಿಯಾ ತನಕ ಬರೋದಕ್ಕೇನೆ ಬಿಡೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಗಳು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇಟ್ಕೊಂಡಿರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ನಿಕ್ ಕಾರ್ಡಿಸ್ ಅವರು ಬಂದು, ಡ್ರೂ ಮ್ಯಾಕೆಂಟೈರ್, ನೀನು ನಿನ್ನ ಮೈಂಡ್ ನ ಕಳ್ಕೊತಾ ಇದೆಯಾ. ನನ್ಗೂ ಕೂಡ ಗೊತ್ತು ನಿನ್ನ ಬಳಿಯಿಂದ ಒಂದು ದೊಡ್ಡ ಆಪರ್ಚುನಿಟಿ ಮಿಸ್ ಆಗಿದೆ. ಬಟ್ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ನಿನಗೆ ಮತ್ತೊಮ್ಮೆ ಆಪರ್ಚುನಿಟಿ ಸಿಗೋದಿಲ್ಲ. ಈಗ ನಿನಗೆ ಆಪರ್ಚುನಿಟಿ ಸಿಗಬೇಕು ಅಂದ್ರೆ ನೀನು ಎಲಿಮಿನೇಷನ್ ಚೇಂಬರ್ ನ ಗೆದ್ದು ರಸಲ್ ಮೇನಿಯಾಗೆ ಹೋಗಬೇಕಾಗಿದೆ. ಅಂಡ್ ಅದಕ್ಕೋಸ್ಕರ ನಾನು ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ನಿನಗೆ ಒಂದು ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಮ್ಯಾಚ್ ನ ಕೊಡ್ತಾ ಇದ್ದೀನಿ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದು ಎಲಿಮಿನೇಷನ್ ಚೇಂಬರ್ ನ ವಿನ್ ಆಗಿ ನೀನು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಚಾಲೆಂಜ್ ಮಾಡು. ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ಕೂಡ ನಿನ್ಗೂ ಕೂಡ ಕಷ್ಟ ಆಗುತ್ತೆ. ಅಂಡ್ ನನಗೂ ಕೂಡ ಫೋರ್ಸ್ಫುಲಿ ನಿನ್ನ ಒಂದು ಮ್ಯಾಚ್ ಇಂದ ತೆಗ್ದಾಕ್ಬೇಕು ಅಂತ ಅನ್ಸುತ್ತೆ. ಏನೇ ಆಗ್ಲಿ ಈಗ ಸ್ಮ್ಯಾಕ್ ಡೌನ್ ಇಂದ ಹೊರಗಡೆ ಹೋಗುವಂತ ಕೋಡಿ ರೋಡ್ಸ್ ಅವ್ರನ್ನ ನಮ್ಮ ನಿಕ್ ಕಾರ್ಡಿಸ್ ಅವರು ಸ್ಮ್ಯಾಕ್ ಡೌನ್ ಇಂದ ಹೊರಗಡೆ ಆಗ್ತಾರೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಗೆ ಕೋಡಿ ರೋಡ್ಸ್ ಅವ್ರನ್ನ ಒಂದು ಎಲಿಮಿನೇಷನ್ ಚೇಂಬರ್ ಕ್ವಾಲಿಫೈಯಿಂಗ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ನಿಕ್ ಕಾರ್ಡಿಸ್ ಅವರು ಇಟ್ಟಿದ್ದಾರೆ. ಐ ಥಿಂಕ್ ಮೈನ್ ಇವೆಂಟ್ ಅಲ್ಲಿ ನಮಗೆ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕಿಂತ ಮುಂಚೆ ಡ್ರೂ ಮ್ಯಾಕೆಂಟೈರ್ ಜೇಕಬ್ ಫಾರ್ಟ್ ಅವರ ಒಂದು ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ಸ್ಮ್ಯಾಕ್ ಡೌನ್ ಓಪನಿಂಗ್ ಮಾತ್ರ ಚಿಂದಿ ಆಗಿತ್ತು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ರಿವೆಂಜ್ ನ ತಗೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದಾರೆ. ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಾರಿ ಇವತ್ತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.